ಕುಮಾರಿ ಹಾರಿಕಾ ಮಂಜುನಾಥ್ ಅವರು ತಮ್ಮ ಪ್ರಧಾನ ಭಾಷಣವನ್ನು ಗೈಯುವಂತಹ ಸುಸಮಯವಿದು. ಕುಮಾರಿ ಹಾರಿಕಾ ಮಂಜುನಾಥ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರ ದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ಗುರುವೆರೆಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜನೀಯ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಹುಶಃ ನಮ್ಮ ಧಾರ್ಮಿಕ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹಿನ್ನೆಲೆಯ ಬಗ್ಗೆ ಪೂಜ್ಯನರು ವಿವರಿಸಿಕೊಟ್ಟಿದ್ದಾರೆ. ಈ ಕಾಲಘಟ್ಟದಲ್ಲಿ ಇದನ್ನು ತಿಳಿದು ಮುಂದಿನ ಪೀಳಿಗೆಗೆ ಹಂಚುವಂಥ ಪ್ರಕ್ರಿಯೆಯಲ್ಲಿ ಇಡೀ ಹಿಂದೂ ಸಮಾಜ ತೊಡಗುವಂಥ ಅವಶ್ಯಕತೆ ಇದೆ. ನಮ್ಮ ಧರ್ಮಸಭೆಗಳು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿಗೂ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಯಾರೋ ಮಹಾದಾನಿಗಳಿದ್ದಾರೆ, ದಾನಿಗಳು ದಾನ ಕೊಡ್ತಾರೆ, ಭಕ್ತರು ಬರ್ತಾರೆ, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ. ಇದೇ ರೀತಿಯ ಕಾರ್ಯಕ್ರಮ ಪ್ರತಿ ಊರಿನಲ್ಲೂ ನಡೆಯುತ್ತಲ್ಲ. ಗಮನಿಸಿ ನೋಡಬೇಕು ನಾವು ಯಾವತ್ತಾದರೂ ಇತಿಹಾಸವನ್ನು. ಇಷ್ಟು ವರ್ಷಗಳ ನಂತರವೂ ಕೂಡ ಈ ಹಿಂದೂ ಪರಂಪರೆ ಇಷ್ಟು ವೈಭವದಿಂದ ಇಡೀ ದೇಶದಲ್ಲಿ ಬದುಕಿದೆ ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದ್ದಾವೆ. ಕಾರಣ ಇದೇ ದೇವಸ್ಥಾನಗಳನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು, ಸನಾತನ ಸಂತ ಪರಂಪರೆಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ವೇದಗಳು, ನಮ್ಮ ವೇದಾಂತಗಳನ್ನು ನಾಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನಗಳಾಗಿದ್ವು. ಕಳೆದ 1370ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ ಸನಾತನ ಧರ್ಮದ ಮೇಲೆ. ಈ ಸನಾತನ ಧರ್ಮದ ನಾಶ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ. ಯಾವತ್ತಾದರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 10 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಿಚ್ಚುಗತ್ತಿ ಹಿಡಿದು ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬಾಬ್ಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜಗತ್ತಿನ 10 ಜನಾಂಗಗಳು, 35 ಜನಾಂಗಗಳು ಸುಮಾರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂಥ 10, 20, 40, 50 ವರ್ಷದ ದಾಳಿಗಳನ್ನು ಪರಿಕೆಯ ಒಂದೇ ಒಂದು ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳು ಮಣ್ಣಲ್ಲಿ ಮಣ್ಣಾಗಿ ಹೋದವು, ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದವು. ಇವತ್ತು ಆ ಪ್ರಾಚೀನ ಜನಾಂಗಗಳನ್ನು ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ, ಸತ್ತ ಜನಾಂಗ. ಆ ಜನಾಂಗಗಳು ಮಾತಾಡ್ತಿದ್ದಂಥ ಭಾಷೆಯನ್ನು ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಜನಾಂಗಗಳು ಆರಾಧಿಸಿದಂಥ ದೇವರುಗಳನ್ನು ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ, ಸತ್ತ ದೇವರುಗಳು. ಯಾಕೆ? ಆ ಜನಾಂಗಕ್ಕೆ ಸೇರಿದಂಥ ಆ ದೇವರುಗಳನ್ನು ಆರಾಧಿಸ್ಲಿಕ್ಕೆ ಆ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜೀವ ಸಹಿತ ಜಗತ್ತಿನಲ್ಲಿ ಉಳಿದಿಲ್ಲ. ಮಣ್ಣಲ್ಲಿ ನಾಶವಾಗಿ ಹೋದವಲ್ಲ ಆ ಜನಾಂಗಗಳು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, 1370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೀಯ ಜನಾಂಗ ಅಲ್ಲ, ಎಷ್ಟು ಪರಕೀಯ ಜನಾಂಗಗಳ ಸರಣಿ ದಾಳಿಗಳು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ. ಅಷ್ಟು ಯಾಕೆ? ಇದು ನಮ್ಮದೇ ದೇವಸ್ಥಾನದ ಮೇಲೆ ಟಿಪ್ಪು ಸುಲ್ತಾನನ ದಾಳಿ ಆದಾಗಲೂ ಕೂಡ ಅದನ್ನು ತಡಿಲಿಕ್ಕೆ ಮಾನವರು ನಿತ್ರೋ ಇಲ್ಲವೋ ಗೊತ್ತಿಲ್ಲ, ಭಗವಂತನಿದ್ದು ಕಾಯ್ದುಕೊಂಡಿದ್ದಾನೆ ಈ ದೇವಸ್ಥಾನವನ್ನು, ಈ ಧರ್ಮಕ್ಷೇತ್ರವನ್ನು. ಈ ಧರ್ಮ ರಕ್ಷಣೆ ಮಾಡಲಿಕ್ಕೆ ಮನುಷ್ಯರು ಪರಿಶ್ರಮ ಪಟ್ಟಿದ್ದಾರೆ. ಭಗವಂತ ಖುದ್ದು ನಿಂತು ಧರ್ಮ ರಕ್ಷಣೆಯನ್ನು ಮಾಡಿದ್ದಾನೆ. ಯಾಕೆ? ಇದು ಭಗವಂತ ಕೊಟ್ಟಂತ ಮಾತು. ಇಡೀ ಭಗವದ್ಗೀತೆಯ ಕೊನೆಯ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ನೀಡಿದಂಥ ಕೊನೆಯ ಮಾತು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರಃ ತತ್ರ ಶ್ರೀ ವಿಜಯಾಭೂರ್ತಿ ಧ್ರುವಾನಿ ತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ಇರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂಥ ಭಕ್ತಾದಿಗಳಿರ್ತೀರೋ, ಅಲ್ಲೆಲ್ಲ ನಿತ್ತು ಧರ್ಮ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾನೇ ಮುಂದೆ ಬರ್ತೀನಿ ಅಂತ ಭಗವಂತ ಕೊಟ್ಟ
ಮಾತು, ಅಲ್ಲೆಲ್ಲ ಧರ್ಮ ಕಾರ್ಯಕ್ಕೆ ನಾನು ಜಯವನ್ನು ತಂದು ಕೊಡ್ತೀನಿ. ಮಾತು ಹೇಳಿದ್ದು ಸಾಮಾನ್ಯರ. ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ, ಧರ್ಮ ಕೆಲಸಕ್ಕೆ ನಾನು ಜಯವನ್ನು ತಂದು ಕೊಡ್ತೀನಿ ಹೇಳಿದ್ಯಾರು ಮಾತನ್ನ? ಭಗವದ್ಗೀತೆಯನ್ನು ಓದಿದಾಗ ನಮ್ಗೆ ಅರ್ಥ ಆಗೋದು ಸಾಮಾನ್ಯ ಮನುಷ್ಯರು ಆಡಿದಂಥ ಮಾತಲ್ಲ, ಮನುಷ್ಯರು ಬರೆದಿಟ್ಟು ಹೋದಂಥ ಸಾಹಿತ್ಯವಲ್ಲ, ಮನುಷ್ಯರು ಬರೆದಿಟ್ಟು ಹೋದಂಥ ಪುಸ್ತಕ ಅಲ್ಲ, ಅದು ಭಗವಂತನ ನುಡಿ. ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು, ಸೂರ್ಯನಿಗೆ ಉಪದೇಶ ಮಾಡದೆ ನೀನು ಹೇಳ್ತೀಯ, ಯಮನಿಗೆ ಉಪದೇಶ ಮಾಡದೆ ನೀನು ಅಂತ ಹೇಳ್ತೀಯ, ಯಾವ್ದ್ಯಾವುದೋ ಸಂಖ್ಯಾ ಯೋಗಗಳನ್ನು ಹೇಳ್ತೀಯ, ಇದರೆಲ್ಲ ಸೃಷ್ಟಿಕರ್ತ ಮೂಲ ನಾನೇ ಅಂತ ಹೇಳ್ತೀಯ. ಜಗತ್ತಿನಲ್ಲಿ ಯಾವುದೂ ಜಡವಸ್ತು ಇಲ್ಲ, ಎಲ್ಲ ವಸ್ತುಗಳಲ್ಲೂ ಚೈತನ್ಯ ತುಂಬಿ ನಿಂತಿರುವಂತ ಚೈತನ್ಯ ಮೂರ್ತಿ ನಾನೇ ಅಂತ ಬೇರೆ ಹೇಳ್ಕೊಂತೀಯ. ನೀನು ಯಾರು? ಇಷ್ಟೆಲ್ಲ ಉಪದೇಶ ನನಗೆ ಮಾಡದಲ್ಲ, ನೀನು ಯಾರಪ್ಪ ಈ ಮಾತನ್ನು ಹೇಳ್ತಿರೋದು ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡಿದಾಗ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನವನ್ನು ತೋರಿದಂತ ವಿರಾಟ ಸ್ವರೂಪದಲ್ಲಿ ನಿಂತಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು ಭಗವದ್ಗೀತೆ ಹೇಳಿದ್ಯಾರು? ಅಹಂ ಆತ್ಮ ಗುದಾಕೇಶ ಸರ್ವಭೂತಶ ಸ್ಥಿತ ಆಮಾದಿಶ್ಯ ಮಧ್ಯಂಚ ಭೂತಾನಮಂತೇವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿಬಿಡುವಂತ ಅರ್ಜುನನ ಮೂಲಕ ಕೃಷ್ಣ ಉಪದೇಶ ಮಾಡಿದ್ರು. ನಾನು ಭಗವಂತ ನಿತ್ತು ಮಾತನ್ನ ಕೊಟ್ಟಿದ್ದೀನಿ, ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ. ಭಗವಂತ ಧರ್ಮ ರಕ್ಷಣೆಗೆ ನಿಂತಿರಬೇಕಾದ್ರೆ ನಮ್ಮ ಕೆಲಸ ಯಾವುದು? ಕೃಷ್ಣನೇ ಹೇಳಿದ್ದಾರೆ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ. ಪಾರ್ಥ, ಅರ್ಜುನ, 3 ಲೋಕಗಳನ್ನು ನಾನು ಮಾಡಬೇಕಾಗಿರುವಂಥ ಕೆಲಸ ಯಾವುದೂ ಇಲ್ಲಪ್ಪ. ನಾನು ಎಲ್ಲ ಬಂಧಗಳನ್ನು ಮೀರಿ ನಿಂತವನು, ನನಗೆ ಗುಣಗಳು ಇಲ್ಲ, ನಾನು ತ್ರಿಗುಣಾತೀತನು. ಎಲ್ಲವನ್ನು ಮೀರಿ ನಿಂತಂತ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಭೂಮಂಡಲದಲ್ಲಿ. ಯಾಕೆ? ಮನುಷ್ಯ ಪಾರ್ಥ ಸರ್ವಶಃ, ನಾನು ಮಾಡಿದ್ದನ್ನ ನೋಡಿ ಮನುಷ್ಯರು ಮಾಡ್ತಾರೆ. ಅಕಸ್ಮಾತ್ ನಾನು ಧರ್ಮ ರಕ್ಷಣೆಗೆ ಮುಂದೆ ಬರಲಿಲ್ಲ, ನಾನು ಧರ್ಮದ ಕೆಲಸ ಮಾಡಲಿಲ್ಲ ಅಂದ್ರೆ ಭಗವಂತನೇ ಧರ್ಮದ ಕೆಲಸ ಮಾಡಲಿಲ್ಲ, ಮನುಷ್ಯರಾಗಿ ನಾವ್ಯಾಕೆ ಮಾಡಬೇಕು ಅಂತ ಮನುಷ್ಯರು ಸುಮ್ಮನಾಗ್ಬಿಡ್ತಾರಪ್ಪ. ಆ ಮಾನವರಿಗೆ ಧರ್ಮ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ಕಾರ್ಯ ಮಾಡ್ತೀನಿ ಅಂತ ಕೃಷ್ಣ ಕೊಟ್ಟಂತ ಉಪದೇಶ. ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ಜಯ ತಂದು ಕೊಡ್ತೀನಿ, ನೀವು ಧರ್ಮದ ಹಾದಿನಲ್ಲಿ ನಡೀರಿ ಸಾಕು. ಕೃಷ್ಣನ ಉಪದೇಶ, ಕೃಷ್ಣನ ಮಾರ್ಗದರ್ಶನ, ಭಗವಂತ ಕೊಟ್ಟಂತ ಆ ಮಾರ್ಗದರ್ಶನದಲ್ಲಿ ನಡೆಯುವಂತ ಅವಶ್ಯಕತೆ ಇವತ್ತು ನಮಗಿದೆ. ಧರ್ಮ ರಕ್ಷಣೆಯ ಹಾದಿ, ಧರ್ಮದ ಕೆಲಸವನ್ನ ಮಾಡ್ತಾನೆ ಜೀವನ ಬದುಕಬೇಕು ನಾವು. ಈಶಾವಾಸಿ ಉಪನಿಷತ್ತಿನ 2ನೇ ಮಂತ್ರ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಶೇಷದುಗುಂ ಸಮಾಹ. ಮನುಷ್ಯ 100 ವರ್ಷ ಬದುಕಬೇಕು ಜಗತ್ನಲ್ಲಿ, ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರಲ್ಲ ಹಿರಿಯ, 100 ವರ್ಷ ಬದುಕಪ್ಪ ಸುಖವಾಗಿ. 100 ವರ್ಷ ಹೇಗೆ ಬದುಕಬೇಕು? ಕುರುವನ್ನೇವೇಹ ಕರ್ಮಾಣಿ, ಧರ್ಮ ಕರ್ಮವನ್ನ ಮಾಡ್ತಾ 100 ವರ್ಷ ಬದುಕಬೇಕು, ಅದು ಸಾರ್ಥಕ 100 ವರ್ಷದ ಜೀವನ. ಅಂತ ಜೀವನ ಬದುಕುವಂತ ಪ್ರೇರಣೆಯನ್ನ ತೊಡೋಣ, ಧರ್ಮಕ್ಕೋಸ್ಕರ ಕೆಲಸ ಮಾಡೋಣ, ಧರ್ಮ ರಕ್ಷಣೆಗೋಸ್ಕರ. ನನ್ನ ನಿಮ್ಮ ಪೂರ್ವಿಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ರು, ಆ ಧರ್ಮ ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಪರಶುರಾಮರು ನಿಂತು ಯಾವ ಇಡೀ ತುಳುವ ಸಂಸ್ಕೃತಿಯನ್ನು, ನಾವು ಪರಂಪರೆಯನ್ನು ಮುಂದುವರಿಸ್ತಿದ್ದೀವಲ್ಲ, ಇದೇ ತುಳುನಾಡಿನ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದಂತ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಂತಾಗ ಧರ್ಮದ ಉದ್ಭವ, ಧರ್ಮದ ಉದ್ದೀಪನ ಈ ಒಂದು ಕ್ಷೇತ್ರದಿಂದ ಆಗಬೇಕು ಅಂತ ತುಳುನಾಡಿನ ಕ್ಷೇತ್ರವನ್ನೇ ಸ್ಥಾಪನೆ ಮಾಡಿದಷ್ಟೇ ಅಲ್ಲದೆ, ಇದೇ ಮಧೂರಿನ ಇದೇ ಇತಿಹಾಸದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ಮಾತು, ಪರಶುರಾಮರು ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಇಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅಂತ. ಆ ಪರಶುರಾಮರು ಹೇಳಿದಂತ ಮಾತು, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನುಹು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ಯುದ್ಧ ಮಾಡ್ತೀರಾ? ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟಂತ ಆ ಮಾತನ್ನ ಪ್ರೇರಣೆಯಾಗಿ ಹಿಡಿದು ಅಂದಿನಿಂದ ಇಂದಿನ ಕಾಲದವರೆಗೂ ಧರ್ಮ ರಕ್ಷಣೆಯನ್ನ ನನ್ನ ನಿಮ್ಮ ಪೂರ್ವಿಕರು ಮಾಡಿ ಬಂದಿದ್ದಾರಲ್ಲ. ಧರ್ಮ ಪರಂಪರೆ, ಧರ್ಮ ಜ್ಞಾನ, ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಮನುಷ್ಯ ಬಿಡಿ. ಭಗವಂತ ಧರೆಗಿಳಿದ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶದ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಅದನ್ನು ನೋಡಿದಂತ ಕೃಷ್ಣನ ಬಾಯಿಂದ ಬಂದಂತ ಉದ್ಗಾರ ಶ್ರೀವ್ಯಾಸರು ಬರೀತಾರೆ, ತಸ್ಮಿನ್ ನಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ.
ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ಸಾಯ್ತಿಲ್ಲ, ಅವರ ಹತ್ರ ಇರುವಂಥ ಸಮಸ್ತ ಪಾಂಡುಕುಲದ ಕುರುವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ಆದ್ದರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದತಲದಲ್ಲಿ ಕೂತು ಅವರ ಹತ್ರ ಇರುವಂಥ ಜ್ಞಾನ ಭಂಡಾರವನ್ನು ಸ್ವೀಕರಿಸಿ ಬನ್ನಿ ಅಂತ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕಳಿಸಿದ್ರು. ಆಗ ಪಾಂಡವರು ಭೀಷ್ಮ ಪಿತಾಮಹರ ಪದತಲದಲ್ಲಿ ಕೂತು ಕೈ ಮುಗಿದು ಧರ್ಮಜ್ಞಾನವನ್ನ ಬೇಡಿದಾಗ ಭೀಷ್ಮ ಪಿತಾಮಹರು ಕೊಟ್ಟಂತ ಧರ್ಮಜ್ಞಾನ, ತಮ್ಮ ಕೊನೆ ಕ್ಷಣಗಳಲ್ಲಿ ಆಡಿದಂತ ಮಾತು, ಅದನ್ನೇ ಇವತ್ತು ವಿಷ್ಣು ಸಹಸ್ರನಾಮ ಅಂತ ದೇಶದ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಪ್ರತಿನಿತ್ಯ ಪಠಿಸ್ತಾ ಇದ್ದೀವಿ. ಭಗವಂತ ತೊಟ್ಟಂತ ಸಂಕಲ್ಪ ಧರ್ಮ ಪರಂಪರೆ ರಕ್ಷಣೆ ಆಗಬೇಕು. ಮತ್ತೊಬ್ಬರ ದೇಹ ತ್ಯಾಗ ಬಿಡಿ, ಕೃಷ್ಣನ ಅವತಾರ ಸಮಾಪ್ತಿ. 104 ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿ ಆಗಬೇಕು. ಆಗ ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ಹತ್ರ ಇರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ನನ್ನಲ್ಲಿರುವಂಥ ಸಮಸ್ತ ಧರ್ಮಜ್ಞಾನವನ್ನು ನಿನಗೆ ದಾರಿ ಎರೆದು ಕೊಡ್ತೀನಿ. ನಿನಗೆ ಕೊಟ್ಟಂಥ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗು. ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದರಿ ಆಶ್ರಮದ ಋಷಿಮುನಿಗಳ ಬಾಯಿಂದ ಜ್ಞಾನಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಕೊಟ್ಟಂತ ಪ್ರೇರಣೆ. ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂಥ ಕೊನೆ ಉಪದೇಶಗಳಲ್ಲಿ ಒಂದು ಉದ್ಧವ ಗೀತೆ ಉಪದೇಶ ಉದ್ಧವನಿಗೆ ಆ ಸಂದರ್ಭದಲ್ಲಿ. ಯಾಕೆ? ಒಂದು ತುಡಿತ, ಈ ಪರಂಪರೆ ಉಳಿಬೇಕು, ಈ ಸಂಸ್ಕೃತಿ ಬದುಕಬೇಕು, ಈ ಧರ್ಮ ಜೀವಂತವಾಗಿರಬೇಕು. ಆ ಒಂದು ತುಡಿತಕ್ಕೋಸ್ಕರ, ಆ ಒಂದು ತುಡಿತದಿಂದ ಈ ಧರ್ಮವನ್ನು ಉಳಿಸಿ ಇಷ್ಟು ಶತಮಾನಗಳ ನಂತರವೂ ಧರ್ಮವನ್ನು ಜೀವಂತವಾಗಿಟ್ಟುಕೊಂಡು ಬಂದಿದ್ದಾರೆ. ಅದರ ಉತ್ತರಾಧಿಕಾರಿಗಳಾಗಿ ಇವತ್ತು ನಾವಿಲ್ಲಿ ಕೂತಿರೋದು. ನಮ್ಮ ವೇದಾಂತಗಳ ವಾರಸುದಾರರು ನಾವುಗಳು. ನಮ್ಮ ಮಠ ಮಂದಿರಗಳನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೇದಗಳನ್ನು, ನನ್ನ ಉಪನಿಷತ್ಗಳನ್ನು, ನನ್ನ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಸಭೆಗಳಿಗೆ ನಾನು ಸೇರ್ಲಿಲ್ಲ, ಇನ್ಯಾರು ಸೇರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಕನಿಷ್ಠ ಪಕ್ಷ ಶ್ರಮದಾನ ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಕೈಲಾದಂಥ ಸೇವೆಗಳನ್ನು ನನ್ನ ದೇವಸ್ಥಾನಕ್ಕೆ ನಾನು ನೀಡಲಿಲ್ಲ, ಇನ್ಯಾರು ನೀಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಂತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೈವ ದೇವರುಗಳ ಆಚರಣೆ, ನನ್ನ ದೈವ ದೇವರುಗಳ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇದನ್ನೆಲ್ವ ಕೃಷ್ಣ ಪ್ರೇರಣೆ ಕೊಟ್ಟಿದ್ದು ಅರ್ಜುನನಿಗೆ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಕುತಸ್ತವಾ ಕಶ್ಮಲಮಿದಂ ವಿಷಮೇ ಸಂಪುತ ಸ್ಥಿತಂ ಅನಾರೇ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಬ್ಯಮಸ್ಮಗಃ ಭಾರತ ನೈತತ್ವಿಪಬದ್ಧತೆ ಶ್ರದ್ಧ ಮೃದಯ ದೌರ್ಬಲ್ಯಂ ತೆಕ್ತೋದಿಷ್ಠ ಪರಂತಪ. ಅರ್ಜುನ, ಈ ಸಂದರ್ಭದಲ್ಲಿ ಸುಮ್ಮನ ಕೂರೋ ಸಮಯ ಅಲ್ಲಪ್ಪ. ಯಾವ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ರು, ಆ ಪರಂಪರೆನಲ್ಲಿ ಹುಟ್ಟಿ ಆ ಪರಂಪರೆ ನಿನ್ನ ಕೈಗೆ ಸೇರಿದೆ. ನಿನ್ನ ಕೈಗೆ ಸೇರಿರುವಂತ ಈ ಧಾರ್ಮಿಕ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿನ್ನಿಂದಾಗ್ಲಿಲ್ಲ ಅಂದ್ರೆ ಇನ್ ಯಾರು ಮಾಡ್ಬೇಕು ಆ ಕೆಲಸವನ್ನ? ನಿನ್ನ ಮನೆತನಕ್ಕೆ, ನಿನ್ನ ಕುಲಕ್ಕೆ ಅಗೌರವವನ್ನು ತೋರಬೇಡ, ಅಕೀರ್ತಿಯನ್ನ ತರಬೇಡ. ನಿನ್ನ ಕುಲದ ಯಾವ ಮರ್ಯಾದೆಯನ್ನ ನಿನ್ನ ಪೂರ್ವಿಕರು ಉಳಿಸಿದ್ರು ಅದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡು. ಆ ಕೆಲಸ ಯಾವತ್ತಾಗೋದು? ಯಾವ ರೀತಿ ಆಗೋದು? ನಾವು ಸಂಘಟಿತರಾಗಿ ಬಂದಂಥ ದಿನ. ಧರ್ಮ ಉಳಿಸಬೇಕಿದು. ಏನಕ್ಕೆ ಉಳಿಸಬೇಕಂದ್ರೆ ಬಹಳ ಹಿಂದಿನ ಉದಾಹರಣೆ ಬೇಡ. ಕೆಲವು ದಶಕಗಳ ಹಿಂದೆ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಪುಸ್ತಕವನ್ನು ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಬರೆದಿದ್ದಾರೆ, ನಾಡೋಜ ಪ್ರಶಸ್ತಿ ವಿಜೇತರು. ಅದರಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತಾರೆ, ಕನ್ನಡ, ತೆಲುಗು, ಮರಾಠಿ, ಮಲಯಾಳಿ ಉಳಿಬೇಕಾ? ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ರಾಯಣ್ಣ, ಬಸವಣ್ಣ, ಶಿವಾಜಿ ಜೀವಂತವಾಗಿರಬೇಕಾ? ಸನಾತನ ಹಿಂದೂ ಧರ್ಮ ಬದುಕಬೇಕು. ಇದು ಅತ್ಯಂತ ಘೋರ ಸತ್ಯ, ಎಲ್ಲರೂ ತಿಳ್ಕೊಳ್ಬೇಕಾಗಿದ್ದು ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಉಲ್ಲೇಖ ಮಾಡಿ ಬರೆದಿರುವಂಥ ವಿಚಾರ ಸೂಕ್ಷ್ಮವಾಗಿ ಅರ್ಥವಾಗೋದಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಗತ್ತಿನ ಎಲ್ಲ ಪರಂಪರೆ ಉಳಿಬೇಕು ಅಂದರೆ ಇಡೀ ಜಗತ್ತಿನ ಪರಂಪರೆ ಜೀವಂತವಾಗಿರಲಿ ಅಂತ ಆಶಿಸುವಂಥ ಈ ಸನಾತನ ಹಿಂದೂ ಧರ್ಮ ಜೀವಂತವಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗೋದು. ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಂದಾಗ ಮಾತ್ರ ಹಸು ಮತ್ತು ಹುಲಿ ಕೂಡ ಸೌಹಾರ್ದತೆಯಿಂದ ಇಲ್ಲಿ ಬದುಕ್ತಿತ್ತು ಅಂತ ಹಿರಿಯರು ಇತಿಹಾಸವನ್ನು ಉಲ್ಲೇಖ ಮಾಡ್ತಾರಲ್ಲ, ಅಂತ ಇತಿಹಾಸಗಳು ಸಿಗೋದು ನಮ್ಮ ದೇವಸ್ಥಾನಗಳ ಕ್ಷೇತ್ರಗಳಲ್ಲಿ ಮಾತ್ರ.
ಇಂಥ ದೇವಸ್ಥಾನಗಳು ಉಳಿದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ಉಳಿಲಿಕ್ಕೆ ಸಾಧ್ಯ. ಆ ಮನುಕುಲಕ್ಕೆ ಜಯವನ್ನು ತಂದುಕೊಡ್ಲಿಕ್ಕೋಸ್ಕರನಾದ್ರೂ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನನ್ನಿಂದ ನಿಮ್ಮಿಂದ ಆಗುವಂತ ಅವಶ್ಯಕತೆ ಇದೆ. ಈ ಧರ್ಮ ಯಾವತ್ತು ಉಳಿಯುತ್ತೆ? ನಾವು ಸಂಘಟಿತರಾಗಿ ಬಂದಾಗ ಈ ಕೃಷ್ಣನ ಮಾತು ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ ದದಾತ್ಮಾನುಷಯಾಮ್ಯಹಂ ಪರಿತ್ರಾಣಯ ಸಾಧುನು ವಿನಾಶ ದೃಷ್ಟೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಯಾವ ಅವತಾರ? ಕೃಷ್ಣ ಹೇಳ್ತಾರೆ ಮುಂದುವರಿಸಿ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದು. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂಗಳೇ. ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನೈನಂ ಪ್ರಭವೇನಾತ್ಮ ರಕ್ಷಣೆ ಶಾಸ್ತ್ರಾಕಾರರ ಮಾತು. ನಾವು ಸಂಘಟಿತರಾಗಿ ಒಮ್ಮೆ ಹಿಂದೂ ಸಮಾಜ ಬಂತು, ಜಗತ್ನಲ್ಲಿ ಏನೇನೆಲ್ಲ ಬದಲಾವಣೆಯನ್ನು ತರಬಹುದು. ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರಲ್ಲ ಜೀವಂತ ಸಾಕ್ಷಿ. ಒಮ್ಮೆ ಹಿಂದೂ ಸಮಾಜ ಕೆಲವು ದಶಕಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಗಾಜಿಯವರು ನಿತ್ತು ಕರೆಯನ್ನ ಕೊಟ್ಟಿದ್ರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको. अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣ ಕಣದಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ. ಅಶೋಕ್ ಸಿಂಗಾಜಿ ಆ ಒಂದು ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು, ಬಹಳಷ್ಟು ಜನ ಹಿರಿಯರಿದ್ದೀರಾ, ಎಷ್ಟು ಜನ ರಾಮರ ಕಾರ್ ಸೇವೆಯನ್ನು ಕಣ್ತುಂಬಿಸಿಕೊಂಡವ್ರು ಇದ್ದೀರಾ. ಅಂದು ನನ್ನ ಹಿರಿಯರು ನಮ್ಮ ಪೂರ್ವಿಕರು ಏಕಕಾಲಕ್ಕೆ ಸಂಘಟಿತರಾಗಿ ಬಂದು ರಾಮ ಕಾರ್ಯಕ್ಕೋಸ್ಕರ ಅಂತ ರಾಮ ಮಂದಿರದ ಕಾರ್ಯಕ್ಕೋಸ್ಕರ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತಾಗ ಬಹಳಷ್ಟು ಜನ ತಾಯಿಂದರು ಸೇರಿದ್ದೀರಾ. ತಾಯಿಂದ್ರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದು ರಾಮರ ಕಾರ್ ಸೇವೆಯನ್ನ ಮಾಡಿದಂತ 3.5 ಲಕ್ಷ ಜನ ಕಾರ್ ಸೇವಕರಲ್ಲಿ 36,000 ಜನ ತಾಯಿಯಂದಿರು ಹೆಣ್ಮಕ್ಳು ಕಾರ್ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತು ರಾಮರಿಗೋಸ್ಕರ ದುಡಿದಿದ್ದಾರೆ. ಆ ತಾಯಿಂದಿರು ತೋರಿದಂತ ರಾಮಭಕ್ತಿ ಅಂದು ಮುಂದೆ ಮಾತಾ ಉಮಾಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದಿರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ಹಿಂದೆ 3 ಲಕ್ಷ ಜನ ಕಾರ್ ಸೇವಕರು, ಆ 3.5 ಲಕ್ಷ ಜನ ಕಾರ್ಯಕರ್ತರ ಬಾಯಿಂದ ಅಂದು ಅಯೋಧ್ಯೆ ಪುಣ್ಯಭೂಮಿನಿಂದ ಹೊರಡಿದಂತ ಗರ್ಜನೆ, ರಾಮ್ ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿಕೆ ಕಾಮ್ ಕಾ ಅಂತ ಶ್ರೀರಾಮಚಂದ್ರನಿಗೆ ಜಯಘೋಷಗಳನ್ನು ಹಾಕ್ತಾ ರಾಮರ ಕಾರ್ ಸೇವೆ ಸಾಕಾರಗೊಳಿಸಿದ್ರಲ್ಲ. ನನ್ನ ನಿಮ್ಮ ಪೂರ್ವಿಕರು ತೋರಿದಂತ ಹಿರಿಯರು ತೋರಿದಂತ ಆ ಸಂಘಟಿತ ಬಲದ ಪ್ರತಿಫಲ ಇವತ್ತು 500 ವರ್ಷಗಳ ಹೋರಾಟದ ನಂತರ 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ ಸೇವಕರ ಬಲಿದಾನಗಳ ನಂತರ ಇಂದು ನನ್ನ ಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರ ಕಣ್ ತುಂಬಿಸಿಕೊಳ್ಬೇಕಂದ್ರೆ ಅದರ ಹಿಂದೆ ಎಷ್ಟು ಶ್ರಮ, ಎಂಥ ಸಂಘಟಿತ ಬಲ. ಆ ಸಂಘಟಿತ ಬಲ ರಾಮರ ಕಾರ್ಯಕ್ಕೆ ಮಾತ್ರ ಸ್ಥಗಿತಗೊಳ್ಳೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಅಯೋಧ್ಯೆ ಪುಣ್ಯಭೂಮಿಯ ರಾಮ ಮಂದಿರದಿಂದ ಹೊರಡುವಂತ ಶಂಕನಾದ ಮನೆ ಮನೆಗಳಲ್ಲಿ ಬಿತ್ತರಿಸುವಂತಾಗಬೇಕು, ನಮ್ಮ ಕಣ ಕಣದಲ್ಲಿ ಬೆಸೆದು ಹೋಗಬೇಕು. ಅಲ್ಲಿನಿಂದ ಸಂಘಟಿತ ಬಲ ಇನ್ನಷ್ಟು ಉದ್ದೀಪನವಾಗಬೇಕು. ಎಷ್ಟರ ಮಟ್ಟಿಗೆ ಧರ್ಮ ಜಾಗೃತಿ ಆಗಬೇಕು. ಮುಂದೊಂದು ದಿನ ಯಾರಾದ್ರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಮಕ್ಕಳ ಮುಂದೆ ನಿಂತು, ನಮ್ಮ ಮುಂದಿನ ಪೀಳಿಗೆ ಮುಂದೆ ನಿಂತು ಏನ್ ದೇವಸ್ಥಾನಕ್ಕೆ ಹೋಗ್ತೀರಾ? ನಿಮ್ಮ ಗಣಪತಿ, ನಿಮ್ಮ ಶಿವ, ನಿಮ್ಮ ರಾಮ, ನಿಮ್ಮ ಕೃಷ್ಣ ಎಲ್ಲ ಕಾಲ್ಪನಿಕ. ಈ ಪರಂಪರೆ ಪಾಲಿಸುವವರೇ ಮೂಢನಂಬಿಕೆಯನ್ನು ನಂಬಿಕೊಂಡು ಹೋಗೋರು ಹೇಳುವಂತ 1000 ಜನ ಈಗಾಗಲೇ ಇದ್ದಾರೆ. ಮುಂದೆ ಬರುವಂತ ಪ್ರಶ್ನೆ ಅಲ್ಲ. ರಾಮರ ಅಸ್ತಿತ್ವಕ್ಕೆ, ಕೃಷ್ಣರ ಅಸ್ತಿತ್ವಕ್ಕೆ, ಶಿವರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕುವಂತ 1000 ಜನ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಅದು ಸಾಮಾನ್ಯರ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿಯ ಪರವಾಗಿ ಹಿಂದೂಗಳ ಹತ್ರ ಏನು ಸಾಕ್ಷಿ, ಏನು ಪುರಾವೆ? ನಮ್ಮ ದೌರ್ಭಾಗ್ಯ. ಇದೇ ದೇಶದಲ್ಲಿ ನಿಂತು ಕೇಳುವಂತ 1000 ಜನ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಸುಮ್ಮನೆ ಜೈ ಶ್ರೀರಾಮ್ ಘೋಷಣೆ ಹಾಕೊಂಡು ತಿರ್ಗಾಡ್ತೀರಾ, ರಾಮ ಮಂದಿರ ಕಟ್ಟಿದ್ದೀವಿ ಹೇಳ್ಕೊಂಡು ತಿರ್ಗಾಡ್ತೀರಾ. ಏನ್ ಪುರಾವೆ ರಾಮರ ಅಸ್ತಿತ್ವಕ್ಕೆ? ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ರಾಮ ಕಾಲ್ಪನಿಕ ಅಲ್ವಾ? ಹೇಳುವಂತ 1000 ಜನ ಇದ್ದಾರೆ. ಮುಂದೊಂದಿನ ಈ ಪ್ರಶ್ನೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕಿದ್ರೆ
ಹಾಕಿದ್ರೆ ನಮ್ಮ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ಮೂಡಿರಬೇಕು, ರಾಮ ಭಕ್ತಿ ಉದ್ದೀಪನವಾಗಿರಬೇಕಂದ್ರೆ ಮನೆಯ ಒಂದೊಂದು ಮಗು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಭಗವಂತನ ಕೃಪಾಶೀರ್ವಾದದಿಂದ ವಾಲ್ಮೀಕಿ ಅವರು ರಾಮಾಯಣದಲ್ಲಿ ಜನಕ ಮಹಾರಾಜನ ಮುಂದೆ ನಿಂತು ವಶಿಷ್ಠರು ಪರಿಚಯ ಮಾಡಿಕೊಳ್ಬೇಕಾದ್ರೆ ಹೇಳಿದಂತ ಮಾತು, ಇಡೀ ರಾಮರ ವಂಶವೃಕ್ಷ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಆಯಿತು ಅಂತ ಅರ್ಥ. ಆ ಧರ್ಮ ಜಾಗೃತಿ ಅಂತ ನಾವು ಇಡಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ ಮನೆಗಳಲ್ಲಿ ಜಾಗೃತಿ. ಹಿರಿಯರು ಹೇಳಿದ್ದಾರಲ್ಲ, ರಾಮ ಮಂದಿರ ಕಟ್ಟಿದ್ದಾಯ್ತು, ಮುಂದಿನ ಸಂಕಲ್ಪ ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸಬೇಕು. ಯಾವತ್ತು ಮನೆಗಳ ಅಯೋಧ್ಯೆ ಆಗ್ತಾವೆ? ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮರ ಆದರ್ಶದಲ್ಲಿ ನಡೆದಾಗ, ಸೀತಾಮಾತೆ ಆದರ್ಶದಲ್ಲಿ ಬೆಳೆದಾಗ. ಚಂದನ್ನೇ ಸೆ ದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಅಂತ ನಂಬಿದಂತ ಪರಂಪರೆ ನಮ್ಮದು. ಇಲ್ಲಿ ಹುಟ್ಟುವಂತ ಒಂದೊಂದು ಮಗುವಿನಲ್ಲೂ ರಾಮರ ಸತ್ವ ಇದೆ, ಶ್ರೀಮಾತೆಯ ಸತ್ವ ಇದೆ. ಆ ಹಾದಿನಲ್ಲಿ ಮಕ್ಕಳನ್ನು ಬೆಳೆಸಿ ಸಾಕು. ಅದೇ ಧರ್ಮ ಬೋಧನೆಯನ್ನು ಮಕ್ಕಳಿಗೆ ಮಾಡಬೇಕು. ಅಷ್ಟು ಧರ್ಮ ಬೋಧನೆ ಮಾಡಿದ್ರೆ, ಶಾಸ್ತ್ರಕಾರ ಹೇಳಿದ್ದಾರಲ್ಲ, ವರಮ್ಮೇಕಂ ಗುಣಿಪುತ್ರೋ ನಚಮೂರ್ಖ ಶತೈರಪಿ, ಧರ್ಮ ರಕ್ಷಣೆ ಆಗಬೇಕಂದ್ರೆ 20 ಜನ ಮಕ್ಕಳು ಮನ್ನಲ್ಲಿ ಬೇಕಾಗಿಲ್ಲ, ಒಂದೊಂದು ಹಿಂದೂ ಮಗು ಮನ್ನಲ್ಲಿ ಇದೆಯಲ್ಲ, ಆ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ಬೆಳೆಸಿ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಆ ಮಕ್ಕಳಿಗೆ ಧರ್ಮ ಬೋಧನೆ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ಯಾರು? ವಶಿಷ್ಠರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ನಮ್ಮೆಲ್ಲರ ಹಿರಿಯ ಸ್ವಯಂಭೂಮನು. ಉಪದೇಶ ಮಾಡಿದ್ಯಾರು? ಯಜ್ಞನಾಮಕ ಭಗವಂತ ದರ್ಶನ ಕೊಟ್ಟಿದ್ದು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಈಶಾವಾಸಿ ಉಪನಿಷತ್ತಿದೆ, ಯಾಜ್ಞೇಯಮಂತ್ರ ಉಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪುಟ್ಟ ಹುಡುಗ ನಚಿಕೇತ. ಉಪದೇಶ ಮಾಡಿದ್ಯಾರು? ಖುದ್ದು ಯಮಧರ್ಮರಾಯ. ಮೃತ್ಯು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಕಠೋಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಮುನಿಗಳು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ ಶ್ರೀಮದ್ ಭಾಗವತ ಪುರಾಣ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಶ್ರೀವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ. ಇದೇ ಅಲ್ವಾ ಧರ್ಮ ಬೋಧನೆ? ಇದಕ್ಕೆ ಹಿರಿಯರು ಹೇಳಿದ್ದು, ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಡುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮಲ್ಲಿ ನಾವು ಜಾಗೃತಿಯನ್ನ ತಂದರೆ ಸಾಕು. ಹೇಳಿದ್ದ ಮಾತು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳುತ್ತಾರೆ, ಗಮನ ಇಟ್ಟು ಕೇಳಿ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ವರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು. ಅರ್ಥಾತ್ ಸಾವರ್ಕರ್ ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕಾಲ್ಡ್ ಹಿಂದೂಗಳು ನೋಡಿದ್ರೆ ನಮಗೆ ಭಯ ಆಗೋದು ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂತ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತ ಹೊರತಾಗಿ ಇನ್ನು ಯಾರಿಂದಲೂ ಈ ಧರ್ಮವನ್ನ ಅಳಿಸೋದು ಬಿಡಿ, ಇಷ್ಟು ವರ್ಷ ಪ್ರಯತ್ನ ಮಾಡಿದ್ರು ಸನಾತನ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ. ಆ ಯುಗಗಳ ಹಿಂದೆ ತಾಯಿ ಶಾರದೆಯ ಪ್ರಥಮ ವೀಣಾ ಜಂಕಾರ ಓಂಕಾರದ ರೂಪದಲ್ಲಿ ಹೊರಬಂದು ಆ ಶಿವನ ಡಮರುಗಳಿಂದ ವ್ಯಾಕರಣ ಸ್ವರೂಪದಲ್ಲಿ ತಮ್ಮೆಲ್ಲರ
ಮನಗಳಲ್ಲಿ ಬೆಸೆದು ಹೋಗಿ ಸಂಸ್ಕಾರದ ರೂಪದಲ್ಲಿ ನಮ್ಮ ರಕ್ತದ ನರನಾಡಿಗಳಲ್ಲಿ, ನಮ್ಮ ರಕ್ತದ ಕಣದಲ್ಲೂ ಹರಿದು ಹೋಗಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಸಂಸ್ಕೃತಿ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಅಂದಿನಿಂದ ಹಿಡಿದು ಹಿಂದಿನವರೆಗೂ ತನ್ನ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯಲ್ಲೂ ತನ್ನ ಮೇಲೆ ಆಕ್ರಮಣ ಮಾಡಿದಂಥ ಆಕ್ರಮಣಕೋರರ ಜನಾಂಗಗಳನ್ನು ತನ್ನೊಳಗೆ ಜೀರ್ಣಿಸಿಕೊಂಡ ಜಠರಾಗ್ನಿಯನ್ನೇ ಜ್ಞಾನಾಗ್ನಿಯ ರೂಪದಲ್ಲಿ ಇಡೀ ಜಗತ್ತನ್ನು ಬೆಳಗುತ್ತಿರುವಂಥ, ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಾಗಿ ಹೊಳೆಯುತ್ತಾ ಜ್ಞಾನದ ಉಷಕಿರಣಗಳಿಂದ ಜಗತ್ತಿನ ಮನೆಗಳಲ್ಲೂ ಜ್ಞಾನದ ದ್ಯೋತಕವನ್ನು ಹಚ್ಚುತ್ತಿರುವಂಥ, ಅಂದಿನಿಂದಿಡಿದು ಇಂದಿನವರೆಗೂ ಹಿಂದೂ ಮಹಾಸಾಗರದಂತೆ ಭೋರ್ಗರೆಯುತ್ತಾ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಎಲ್ಲವನ್ನೂ ಬೆಳಗಿಸ್ತಿರುವಂತ, ಮೃತ್ಯುವನ್ನು ಮಡಿಸಿ ತನುವೆತ್ತಿ ತಲೆ ಎತ್ತಿ ನಿಂತಿರುವಂತ ಮೃತ್ಯುಂಜಯ ಸನಾತನ ಧರ್ಮ ಅಂತ ಜಗತ್ನಲ್ಲಿ ಯಾವುದಾರು ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವಂತ ಹಿರಿಮೆ ಅಂತದ್ದು, ಈ ಧರ್ಮಕ್ಕಿರುವಂತ ಇತಿಹಾಸ ಅಂತದ್ದು. ಇಂಥ ಧರ್ಮವನ್ನ ಯಾರಿಂದಲೂ ನಾಶ ಮಾಡ್ಲಿಕ್ಕಾಗ್ಲಿಲ್ಲ. ಎಷ್ಟರ ಮಟ್ಟಿಗೆ ಲಕ್ಷ ಯುಗಗಳ ಹಿಂದೆ ಹುಟ್ಟಿದಂತ ಆ ಒಂದು ಗ್ರಂಥ, ಜಗತ್ತಿನ ಪ್ರಥಮ ಜ್ಞಾನ ಭಂಡಾರ ವೇದಗಳು, ಅದರಲ್ಲೂ ಋಗ್ವೇದ. ಆ ಋಗ್ವೇದದಲ್ಲಿ ಬರೋದು ಸಾವಿರಾರು ವರ್ಷಗಳಾಗಿದ್ದಾವೆ. ಆದ್ರೆ ನಮ್ಮದು ಬರೆಯುವ ಪರಂಪರೆ ಅಲ್ಲ, ಗುರು ಶಿಷ್ಯ ಪರಂಪರೆ, ಶ್ರವಣ ಮನನ ಪರಂಪರೆ. ಗುರುಗಳು ಹೇಳಬೇಕು, ಶಿಷ್ಯ ಕೇಳಬೇಕು, ಕಂಠಪಾಠ ಮಾಡಿ ಅರ್ಥ ಸಹಿತ ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ಆ ಗುರು ಶಿಷ್ಯ ಪರಂಪರೆಯಿಂದ ಎಷ್ಟು ಯುಗಗಳು ಕಳೆದು ಹೋಗಿದ್ದಾವೆ. ಹಯಗ್ರೀವ ಸ್ವರೂಪದಲ್ಲಿ ಭಗವಂತ ಬಂದು ವೇದಗಳನ್ನು ರಕ್ಷಣೆ ಮಾಡಿದ್ರಿಂದ ಹಿಡಿದು ಒಂದಲ್ಲ ಒಂದು ರೂಪದಲ್ಲಿ ಬಂದು ವೇದಗಳನ್ನು ರಕ್ಷಣೆ ಮಾಡಿ ಮನುಷ್ಯರು, ಭಗವಂತ ಎಲ್ಲರೂ ನಿಂತು ರಕ್ಷಣೆ ಮಾಡಿ ಬಂದಿದ್ದಾರೆ ಈ ಧರ್ಮವನ್ನ. ಆ ಹುಟ್ಟಿದಂತ ಆ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸೆದೆ ಮೃತ್ವಿಜಂ ಹೋತಾಹಾರ ಮೃತದಾತಮಂ ಅಂತ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲೂ ಒಟ್ಟು 4,34,000 ಅಕ್ಷರಗಳು. ನಮ್ಮ ಮೇಲೆ ಸಾವಿರಾರು ವರ್ಷಗಳ ದಾಳಿಯಾದ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳನ್ನು ಸಹಿಸಿಕೊಂಡ ನಂತರವೂ, ಇವತ್ತಿಗೂ 21ನೇ ಶತಮಾನದಲ್ಲೂ 2025ರಲ್ಲೂ ಒಂದೊಂದು ಹಿಂದೂ ದೇವಸ್ಥಾನಗಳಿಗೆ ಬಂದ್ರು, ಒಂದೊಂದು ಹಿಂದೂ ಮಠ ಮಂದಿರದಲ್ಲೂ ಅಷ್ಟೂ ವೇದಗಳನ್ನು ಅದೇ ರೀತಿ ಕಂಠಪಾಠ ಮಾಡಿ ಆ 4,34,000 ಅಕ್ಷರಗಳಲ್ಲಿ ಒಂದೇ ಒಂದು ಅಕ್ಷರ ಆಚೆ ಈಚೆ ಆಗದೇ ಇರುವಂತೆ ಅಷ್ಟೇ ಛಂದಸ್ಸುಬದ್ಧವಾಗಿ ಕಂಠಪಾಠ ಮಾಡಿ ಅಷ್ಟೇ ಪವಿತ್ರವಾಗಿ ಇವತ್ತಿಗೂ ಉಚ್ಚಾರ ಮಾಡ್ತಿದ್ದೇವಲ್ಲ. ನಮ್ಮ ಪರಂಪರೆ ಹಿರಿಮೆ ಎಂತದ್ದು ಅಂತ ಯೋಚನೆ ಮಾಡಿ ಇಲ್ಲಿ ಹುಟ್ಟಿದಂತ ಒಂದು ಗ್ರಂಥದ ಒಂದು ಅಕ್ಷರವನ್ನು ಅಳಿಸಿ ಹೋಗ್ಲಿಕ್ಕೆ ನಿಮ್ಮ ಪೂರ್ವಿಕರು ಬಿಟ್ಕೊಡ್ಲಿಲ್ಲ. ಅಷ್ಟು ಶ್ರಮಪಟ್ಟು ಉಳಿಸಿಕೊಂಡು ಬಂದಿದ್ದಾರೆ ಈ ಧರ್ಮವನ್ನ. ಇಂಥ ಧರ್ಮವನ್ನ ನೀವು ಉಳಿಸಲಿಲ್ಲ ಅಂದ್ರೆ ಹೇಗೆ ನನ್ನ ನೆಚ್ಚಿನ ಬಂಧುಗಳೇ? ನಾವೇ ಉಳಿಸ್ಬೇಕು ಈ ಪರಂಪರೆ, ನಾವೇ ಬೆಳೆಸಬೇಕು ಈ ಸಂಸ್ಕೃತಿ. ಮುಂದಿನ ಪೀಳಿಗೆಗೆ ನಾವುಗಳೇ ತಲುಪಿಸಬೇಕಾಗಿರೋದು. ಧರ್ಮವನ್ನು ತಲುಪಿಸ್ತೀವಿ, ನಮ್ಮ ಮಕ್ಕಳಿಗೆ ಧರ್ಮದಲ್ಲಿ ನಡೆಯೋದನ್ನು ಕಲಿಸ್ತೀವಿ. ನಮ್ಮ ದುರಾದೃಷ್ಟವಶ ಧರ್ಮದಲ್ಲಿ ನಡೆಯೋದು ಬಿಡಿ, ಧರ್ಮ ಸಂಕೇತಗಳನ್ನು ಧರಿಸಿ ನಡೆಯೋದನ್ನು ನಮ್ಮ ಮಕ್ಕಳು ಮರೆತೋಗಿದ್ದಾರೆ. ನಮ್ಮ ದೌರ್ಭಾಗ್ಯ. ನಮ್ಮ ಮಕ್ಕಳು ಇವತ್ತು ಹಣೆಗೆ ಕುಂಕುಮ. ನನ್ನ ತಂದೆ ಬೆಂಗಳೂರಿನಲ್ಲಿ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ಬೆಂಗಳೂರಿನಲ್ಲಿ ಇವತ್ತಿಗೂ ಆಟೋ ಓಡಿಸ್ತಾರೆ. ನಮ್ಮಪ್ಪ ಹೇಳ್ತಿರ್ತಾರೆ, ಶಾಲೆಗೆ ಹೋಗುವಂತ ಕಾಲೇಜ್ಗೆ ಹೋಗುವಂತ ಮಕ್ಕಳು ಮನೆಯಲ್ಲಿ ಕುಂಕುಮ ಇಟ್ಕೊಂಡು ಹೋದವರು ಶಾಲೆ ಗೇಟಿನ ಹತ್ರ ಬಂದ ಕೂಡಲೇ ಹಣೆಯಲ್ಲಿರುವಂತ ಕುಂಕುಮವನ್ನು ಒರೆಸ್ಕೊಂಡು ಕ್ಯಾಂಪಸ್ ಒಳಗಡೆ ಹೋಗ್ತಾರೆ. ಏನಕ್ಕೆ ಈ ಪದ್ಧತಿ? ಹಣೆಗೆ ಕುಂಕುಮ ಇಡೋದು ಬಿಡಿ, ಕುಂಕುಮ ಇಡೋ ಪ್ರಕ್ರಿಯೆಯನ್ನೇ ಮರೆತೋಗಿದ್ದಾರೆ. ಹಣೆಗೆ ಯಾವುದೋ ಒಂದು ಸಣ್ಣ ಬೊಟ್ಟು, ಆ ಕಪ್ಪುದು ನಮ್ಮ ಹೆಣ್ಮಕ್ಳು ಇಡೋದು, ಸಣ್ಣ ಬೊಟ್ಟದು. ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ದೇವಸ್ಥಾನಗಳಿಗೆ ಬಂದ್ರೆ, ನಮ್ಮ ಮಠಗಳಿಗೆ ಬಂದ್ರೆ ಕುಂಕುಮ ವಿಭೂತಿ ಭಂಡಾರ ಗಂಧ ಚಂದನ ಇಡ್ಲಿಕ್ಕೆ ಬಂದ್ರೆ ದಪ್ಪದಾಗಿ ಇಡಬೇಡಿ, ಚಿಕ್ಕದಾಗಿಡಿ ಅಂತ ಹೇಳೋದು ಬೇರೆ. ಅದ್ರ ಮೇಲೆ ನಮ್ಮನೆ ಹೆಣ್ಮಕ್ಳು ತಪ್ಪಲ್ಲವೇ ಅಲ್ಲ ಇದು. ಏನಕ್ಕೆ ಹಣೆಗೆ ಕುಂಕುಮ ಇಟ್ಕೊಂಡು ಓಡಾಡಬೇಕು ಅಂತ ಹೇಳ್ಕೊಡ್ದಿರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು, ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿ ಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗಿಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆಗೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ನಮ್ಮನೆ ಹೆಣ್ಮಕ್ಳು ಪ್ರತಿಯೊಬ್ಬರು ಜೀವಂತ ದುರ್ಗೆಯರಂತೆ ಹಣೆಗೆ ಕುಂಕುಮ ಇಡಬೇಕು ಅಂತ ನಮ್ಮ ಹಿರಿಯರಾಗಿ ಕೊಟ್ಟೋದಂತ ಪರಂಪರೆ. ಹೇಳೋದು ನಮ್ಮ ಧರ್ಮ,
ಪಾಲಿಸೋದು ಬಿಡೋದು ಅವ್ರ ಕರ್ಮ, ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೇರುವಂಥ ಪರಂಪರೆ ನಮ್ದಲ್ಲ, ಇದನ್ನು ಮಾಡಲೇಬೇಕು ಅಂತ. ಇದು ಸನಾತನ ಧರ್ಮ. ಕೃಷ್ಣನೇ ಇಡೀ ಭಗವದ್ಗೀತೆ ಉಪದೇಶ ಮಾಡಿದ್ಮೇಲೆ ಕೊನೆಗೆ ಅರ್ಜುನನಿಗೆ ಹೇಳಿದ್ದು ಏತೇಶತಿ ತಥಾಕುರು, ಹೇಳಿದ್ದೆಲ್ಲ ಹೇಳಾಯ್ತಪ್ಪ, ಇನ್ನು ನಿನ್ನ ಮನಸ್ಸಿಗೆ ಬಂದಾಗ ಮಾಡು, ನಿನ್ನ ಇಚ್ಛೆ ಅದು. ಮಕ್ಕಳಿಗೆ ಹೇಳ್ಕೊಡೋದು ನಮ್ಮ ಧರ್ಮ. ಏನಕ್ಕೆ ಕಡೆ ಕುಂಕುಮ, ಏನಕ್ಕೆ ಕೈಗೆ ಕೈ ಬಳೆಗಳು, ಹೇಳ್ಕೊಡೋದಂತನಾದ್ರೂ ಆ ಕೆಲಸವನ್ನಾದರೂ ನಾವು ಮುಂದುವರಿಸೋಣ. ಪರಂಪರೆ ಪರಿಚಯವನ್ನಾದರೂ ಆ ಮಕ್ಕಳಿಗೆ ಮಾಡಿಸೋಣ. ಆ ಮಕ್ಕಳಿಗೆ ಪರಂಪರೆ ಪರಿಚಯವನ್ನು ಮಾಡಿಸಿದ್ರೆ ದೇವಸ್ಥಾನಗಳಿಗೆ ಕರ್ಕೊ ಬನ್ನಿ. ಮಕ್ಕಳಿಗಿಂದ ವೇದಗಳನ್ನು ಹೇಳಿಸ್ಲಿಕ್ಕಾಗಲಿಲ್ಲ ಪರವಾಗಿಲ್ಲ, ಶಾಸ್ತ್ರಗಳನ್ನು ಮಕ್ಕಳ ಬಾಯಿಂದ ಹೇಳಿಸ್ಲಿಕ್ಕಾಗಲಿಲ್ಲ ಪರವಾಗಿಲ್ಲ, ಕನಿಷ್ಠ ಪಕ್ಷ ಭಜನೆಗಳನ್ನು ಹಾಡಿಸಿ ಮಕ್ಕಳ ಬಾಯಿಂದ. ನಮ್ಮ ಮಕ್ಕಳು ದೇವಸ್ಥಾನಗಳಿಗೆ ಬರಲಿ, ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ದೇವಸ್ಥಾನದಲ್ಲಿ ಕೂತು ಭಜನೆಗಳನ್ನು ಹೇಳಿ. ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ದೇವಸ್ಥಾನದಲ್ಲಿ ಈಶ್ವರನ ಸನ್ನಿಧಿ ಇದೆ, ಗಣಪತಿಯ ಸನ್ನಿಧಿ ಇದೆ. ಭಗವಂತನಿಗೆ ಮಕ್ಕಳು ಭಕ್ತರು ಹಾಡುವಂಥ ಭಜನೆ ಎಷ್ಟು ಪ್ರಿಯ. ಕುಂಬಾರಗುಂಡೆಯ ಭಕ್ತ ಜೀವಂತ ಸಾಕ್ಷಿಯಾಗಿ ಬದುಕಿ ಹೋದ್ರಲ್ಲ ಅದನ್ನ. ಕುಂಬಾರಗುಂಡೆಯ ಭಕ್ತ ಮಡಿಕೆ ಮಾಡುವವರು ದಿನಾ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ, ಶಿವನ ಭಜನೆಯನ್ನ ಹಾಡ್ತಾ ದಿನಾ ನೃತ್ಯ ಮಾಡ್ತಿದ್ರಂತೆ, ಕುಣಿತಿದ್ರಂತೆ. ಅದನ್ನ ನೋಡಿದಂತೆ ಶಿವರಿಗೆ ಅನಿಸ್ತಂತೆ, ಅರೆ ನನ್ನ ಭಕ್ತ ಕುಂಬಾರಗುಂಡಯ್ಯ ದಿನಾ ನನ್ನ ಭಜನೆ ಹಾಡ್ತಾನೆ, ನನಗೋಸ್ಕರ ನೃತ್ಯ ಮಾಡ್ತಾನೆ, ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ, ನನ್ನ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಶಿವರಿಗೆ ಮನಸ್ಸಾಯ್ತು. ಶಿವ ಧರೆಗಿಳಿದು ಬಂದ್ರು ನೃತ್ಯ ಮಾಡಲಿಕ್ಕೆ. ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲ. ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡಿಕೊಂಡ್ರು. ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹರಿಯರು ರಗಳೆ ಬರೀತಾರೆ, ಕುಂಬಾರಗುಂಡೆನ ರಗಳೆ. ಭಕ್ತನ ಭಜನೆಗೆ ಶಿವ ಮಾಡಿದಂಥ ನೃತ್ಯ ಹೇಗಿತ್ತು? ಕುಂಬಾರಗುಂಡೆನ ಹೊಸ ನೃತ್ಯಂ ನೋಡುತ್ತಾ ಶಿವನನ್ನು ಮುಟ್ಟಿತು ಸತ್ಯಂ, ಒಳಗಾಡಿದನೆನುತಂ ದಿನನೆನುತಂ, ಎಳೆಯರಿಯಲ್ಲಿ ಹೊರಗಾಡುವೆನೆನುತಂ. ಮನಸ್ಸಿನ ಒಳಗೆ ಆನಂದ ಪಟ್ಟಿದ್ದೀನಿ, ಇವತ್ತು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಜಗತ್ತಿನ ಮುಂದೆ ಬಂದು ನೃತ್ಯ ಮಾಡ್ತೀನಿ. ಶಿವ ಬಂದು ನೃತ್ಯ ಮಾಡಿದ್ರು, ಶಿವನ ತಾಂಡವ. ದಶಭುಜ ಮಂ ದಿಕ್ ತಟದು ಅಲ್ಪ ಸರಿಸಿ ಎಸೆವ ಕರಂಗಳನೆತ್ತಲ್ ನೇಮಿಸಿ, ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ, ಜಡೆಗಳ ಬೆಂಬಿಳಿ ವಿಡಿದಾಡುತ್ತಿರೆ, ಮುಡಿಯೋಳು ಸುರನದಿ ತುಳುಕಾಡುತ್ತಿರೆ, ಕಡು ಚಲವಳಗಂ ಕುಣಿದಾಡುತ್ತಿರೆ, ಮಿಸುಳುಗಡ ಮರುಗ ಢಣ್ ಢಣ್ ಢಳಿರನಿ, ತಿಸುಳದಿ ಹರಿಯವ ತಾರಂ ತಿರ್ರನೆ, ತಿರುಗುತ್ತಿರ ಹೈಗಳ್ಳೆಡೆ ಎತ್ತಲ್ ಕರೆಯ ತೋಲ್ಲವಂಬೂ ಹರಿಸಲ್, ಸರಸುಜ ಭವನ ಶಿರಂಬ ಬಿಡುತ್ತಿರೆ, ಸುರರ ಶಿರೋಮಾಲೆಗಳು ಉಳುತ್ತಿರೆ, ಪೊಂಗೆಜ್ಜಗಳ ರವಂ ಗಲು ಗಲುಕೆನೆ, ತೊಂಗಳ ಗಂಟೆಡ ನಂ ಢಂಢಳಿರನೆ, ಆಡಿದ ನಾಡಿದ 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 ನಾ ಹಾ ಶಂಕರ, ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಹರರು ಕುಂಬಾರಗುಂಡನ ರಗಳನ್ನು ಬರೆದು ತೋರಿಸಿದ್ರಲ್ಲ. ಭಜನೆಗಿರುವ ಸಾಮರ್ಥ್ಯ ಭಗವಂತನನ್ನೇ ಧರೆಗಿಳಿಸಿ ತಂದು ಭಗವಂತನ ಕೈಯಲ್ಲಿ ನೃತ್ಯ ಮಾಡಿಸಬಲ್ಲದದು. ನಮ್ಮ ಮಕ್ಕಳ ಬಾಯಿಂದ ಅಂತ ಭಜನೆಗಳು ಬರಲಿ. ನಮ್ಮ ಮಕ್ಕಳ ಕೈಗಳಲ್ಲಿ ತಾಳಗಳನ್ನು ಕೊಡಿ, ಕಂಸಾಳೆಗಳನ್ನು ಕೊಡಿ, ನಮ್ಮ ಮಕ್ಕಳು ಭಜನೆ ಹಾಡಲಿ. ಆ ಕಂಸಾಳ ಆ ತಾಳಕ್ಕಿರುವಂಥ ತಾಕತ್ತು ನಿತ್ಯ ಪೂಜೆಯಲ್ಲಿ ಗಂಟಾ ಪೂಜೆ ಸಂದರ್ಭದಲ್ಲಿ ಹೇಳುವಂಥ ಮಂತ್ರ, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಗಂಟಾರವಂತತ್ರ ದೇವತಾವಾನ ಲಾಂಛನಂ. ಗಂಟೆಯ ನಾದ, ತಾಳದ ಸದ್ದು, ಕಂಸಾಳಿಯ ಸದ್ದು, ಭಗವಂತ ಬರ್ತಿದ್ದಾನೆ ಅನ್ನೋದಕ್ಕೆ ಲಾಂಛನ. ಭಗವಂತನನ್ನು ಕರೀಲಿಕ್ಕೆ ಅದೊಂದು ಪ್ರಕ್ರಿಯೆ. ಎಲ್ಲೆಲ್ಲಿ ಗಂಟಾ ನಾದ ತಾಳದ ಶಬ್ದ ಕೇಳಿ ಬರುತ್ತೋ ಅಲ್ಲಿ ಭಗವಂತನೇ ಅವತರಿಸಿ ಬರ್ತಾನೆ. ನಮ್ಮ ಮಕ್ಕಳ ಕೈಗಳಿಂದ ಅಂತ ಕಂಸಾಳೆಗಳನ್ನು ಕೊಟ್ಟು ಆ ಕಂಸಾಳೆಗಳ ಸುಧೆಯನ್ನು ಮನೆ ತುಂಬ ಹರಿಸಿ, ಮಕ್ಕಳ ಬಾಯಿಂದ ಭಜನೆಗಳು ಬರಲಿ, ಮಕ್ಕಳ ಬಾಯಿಂದ ಮಂತ್ರಗಳು ಬರಲಿ, ಮಕ್ಕಳ ಬಾಯಿಂದ ಶ್ಲೋಕಗಳು ಹೊರಹೊಮ್ಮಲಿ. ಆಗ ಧರ್ಮ ಪರಂಪರೆ ರಕ್ಷಣೆ ಆಗೋದು. ಧರ್ಮ ಉಳಿಸುವಂಥ ಪ್ರಕ್ರಿಯೆ ಅಂಥದ್ದು. ಆ ಪ್ರಕ್ರಿಯೆಯನ್ನು ಮಾಡ್ತಾ ಮುಂದಿನ ಕೆಲಸ ಧರ್ಮದ ಹಾದಿ, ಧರ್ಮದ ಕೆಲಸ. ರಾಮರ ಕಾರ್ಯ ನಮ್ಮ ಪೂರ್ವಿಕರು ಮಾಡಿದರು. ಮುಂದೆ ಹಿಂದೂಗಳದ್ದು ಉಳಿದಿರುವಂಥ ಕೆಲಸ ಯಾವುದು? ಹಿರಿಯರು ಕರೆ ಕೊಟ್ಟಿದ್ದಾರೆ. ಅಯೋಧ್ಯ ತೋ ಬಿಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ. ಮುಂದೆ ಕಾಶಿ ವಿಶ್ವನಾಥರ ಕಾರ್ಯವನ್ನು ಸಂವಿಧಾನದ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ. ಮಥುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯವನ್ನು ಸಾಕಾರಗೊಳಿಸ್ತೀವಿ. ಈ ಕೆಲಸವೇ ನಮ್ಮೆಲ್ಲರ ಮುಂದಿನ ಸಂಕಲ್ಪ. ಈಗಾಗಲೇ ಪ್ರಶ್ನೆಗಳು ಹುಟ್ಟಿದ್ದಾವೆ. ಏನು ಇಷ್ಟು ವರ್ಷ ಹಿಂದೂಗಳು